ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ಆಪರೇಷನ್ ಅಸ್ಥಿ ಪಂಜರ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಇವತ್ತು ಕೂಡ ಮತ್ತೆ ಶೋಧ ಕಾರ್ಯ ಮುಂದುವರಿಯುತ್ತೆ. ಈಗ ಆಲ್ರೆಡಿ 9 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಇನ್ನುಳಿದಂತೆ ಇನ್ನೇನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಈಗ ಉತ್ಖನನ ಕಾರ್ಯ ಬಂದು ನಿಂತಿದೆ. ಕೊನೆಯ ಹಂತದ ಕಾರ್ಯಾಚರಣೆಯಲ್ಲಿ ಇನ್ನ 3 ಕಡೆ ಸರ್ಚಿಂಗ್ ಆಗುತ್ತೆ. 6 ಪಾಯಿಂಟ್ ನಂಬರ್ 6 ಹೊರತುಪಡಿಸಿ ಬೇರೆ ಇನ್ನ ಯಾವ ಪಾಯಿಂಟ್ ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. 10 ಕಡೆ ಅಗದ್ರೂ ಕೂಡ ಒಂದೇ ಕಡೆ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಎಸ್ಐಟಿ ಅಧಿಕಾರಿಗಳು ಬರ್ತಾರೆ. ಅನಾಮಿಕನ ಎದುರಲ್ಲೇ ಈ ಶೋಧ ಕಾರ್ಯ ಮುಂದುವರಿಯುತ್ತೆ. ಈಗ ಆಲ್ರೆಡಿ 10 ಪಾಯಿಂಟ್ಗಳ ಪೈಕಿ ಕೇವಲ ನಂಬರ್ 6 ಏನಿದೆ ಅಲ್ಲಿ ಮಾತ್ರ ಒಂದು ಕಳೆಬರ ಪತ್ತೆ ಆಗಿದೆ. ಅದನ್ನು FSL ಟೆಸ್ಟ್ಗೆ ತಗೊಂಡು ಹೋಗುವಂಥ ಕೆಲಸ ಆಗಿದೆ. ಆಮೇಲೆ ಆತ 9ನೇ ಪಾಯಿಂಟ್ ಬಗ್ಗೆ ಸ್ವಲ್ಪ ಭಾಳ ಕಾನ್ಫಿಡೆಂಟ್ ಆಗಿದ್ದ. ಅಲ್ಲಿ ನಾನು 6-7 ಶವಗಳನ್ನು ಊತಿಟ್ಟಿದ್ದೀನಿ, ಬಟ್ ಆದರೆ ಆತನ ಕಾನ್ಫಿಡೆನ್ಸ್ ಏನಿತ್ತು ಅದಕ್ಕೆ ತಕ್ಕಂತೆ ಅಲ್ಲಿ ಏನೂ ಸಿಗಲಿಲ್ಲ. ಸೊ ಅದು ಒಂದು ಕಡೆ ಈಗ SITಗೆ ಉಳಿದಂತೆ ಇನ್ನು 3 ಜಾಗ ಏನಿದೆ 11, 12, 13 ಆ ಜಾಗದಲ್ಲಿ ಇವತ್ತು ಶೋಧ ಕಾರ್ಯ ಮುಂದುವರಿಯುತ್ತೆ. ಸೊ ಅಲ್ಲಿ ಏನು ಸಿಗ್ಬೋದು, ಸಿಗುತ್ತಾ ಸಿಗಲ್ವಾ? ಸಹಜವಾಗಿ ಒಂದಷ್ಟು ಕುತೂಹಲ ಇದೆ. ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ ಆಪರೇಷನ್ ಅಸ್ಥಿ ಪಂಜರದ ಇಂಚಿಂಚು ಮಾಹಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆ ಭಾನುವಾರ ಆಗಿರುವಂಥ ಕಾರಣಕ್ಕಾಗಿ ಶೋಧ ಕಾರ್ಯ ಇರಲಿಲ್ಲ. ಇವತ್ತು ಬೆಳಗ್ಗೆ 11 ಗಂಟೆಗೆ ಶುರು ಆಗುತ್ತೆ. ನೋಡಿ, ಆರಂಭದಲ್ಲಿ 1 ಅವರು, 1.5 ಅವರು, ಅರ್ಧ ಗಂಟೆ ಈ ಥರ, ಅಂದರೆ ಎಷ್ಟು ಅಗಿಬೇಕು, ಎಷ್ಟು ಅಡಿ ಆಳಕ್ಕೆ ಹೋಗಬೇಕು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಉತ್ಖನನ ಕಾರ್ಯ ನಡೀತಾ ಇತ್ತು. ಇವತ್ತು ಪಾಯಿಂಟ್ ನಂಬರ್ 11, 12, 13 ತಲಾಶ್ ಇವತ್ತೇ ಕೊನೆ ಆಗುತ್ತಾ? ಹಾಗಾದ್ರೆ ಆಪರೇಷನ್ ಸರ್ಚಿಂಗ್ ಏನು ನಡೀತಾ ಇದೆ, ಆಪರೇಷನ್ ಅಸ್ಥಿ ಪಂಜರ 11, 12, 13 ಸ್ಪಾಟ್ನಲ್ಲಿ ಇವತ್ತು ಶೋಧ ಕಾರ್ಯಾಚರಣೆಯನ್ನು ಅಧಿಕಾರಿಗಳು ನಡೆಸ್ತಾರೆ. ಇವತ್ತು 11ನೇ ಪಾಯಿಂಟ್ನಿಂದ ಶೋಧ ಕಾರ್ಯವನ್ನು ಶುರು ಮಾಡ್ತಾರೆ. ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಈಗಾಗಲೇ ನಾ ಹೇಳ್ತಾ ಇದ್ದೆ 1 to 10 ಪಾಯಿಂಟ್ಗಳೇನಿದೆ ಅಲ್ಲಿ ಶೋಧ ಕಾರ್ಯ ಮುಕ್ತಾಯ ಆಗಿದೆ. ದಟ್ಟ ಕಾಡಿನ 6ನೇ ಸ್ಥಳದಲ್ಲಿ ಮಾತ್ರ ಕಳೆಬರ ಸಿಕ್ಕಿದೆ. ಒಟ್ಟು 13 ಸ್ಪಾಟ್ಗಳನ್ನ ಆತ ತೋರಿಸಿದ್ದ. ಇವತ್ತು ಆಲ್ಮೋಸ್ಟ್ ನೋಡಿ, ಒಂದು ವೇಳೆ ಏನಾದರೂ ಸಿಕ್ಕಿದ್ರೆ ಸಪೋಸ್ ಅಲ್ಲಿ ಉತ್ಖನನ ಕಾರ್ಯ ಒಂದು ಸ್ವಲ್ಪ ಟೈಮ್ ಹಿಡಿಬೋದು. 11 ಗಂಟೆಗೆ ಶುರುವಾಗಿ ಬಹುಶಃ ಸಂಜೆ ಒಳಗೆ ಎಂಡ ಆಗುತ್ತೆ. ಏನೂ ಸಿಗಲಿಲ್ಲ ಅಂತ ಅಂದರೆ, ಈಗ 11ಅಲ್ಲಿ ಏನೂ ಸಿಗಲಿಲ್ಲ ಅಂದರೆ 12ಗೆ ಹೋಗ್ತಾರೆ, 12ಅಲ್ಲಿ ಏನೂ ಸಿಗಲಿಲ್ಲ ಅಂದರೆ ಪಾಯಿಂಟ್ ನಂಬರ್ 13ಗೆ ಹೋಗ್ತಾರೆ. ಈಗಾಗಲೇ 10 ಪಾಯಿಂಟ್ಗಳಲ್ಲಿ SITಯಿಂದ ತಲಾಶ್ ಆಗಿದೆ. ಆ 10 ಪಾಯಿಂಟ್ಗಳ ಪೈಕಿ ಕೇವಲ ಪಾಯಿಂಟ್ ನಂಬರ್ 6ಅಲ್ಲಿ ಮಾತ್ರ ಸಿಕ್ಕಿರೋದು. ಅದನ್ನು ಹೊರತುಪಡಿಸಿದ್ರೆ ಇನ್ನು 9 ಪಾಯಿಂಟಲ್ಲೂ ಕೂಡ ಏನೂ ಸಿಕ್ಕಿಲ್ಲ. 7ನೇ ಪಾಯಿಂಟಲ್ಲಿ ಏನೋ ಒಂದು ಖರ್ಚೀಫ್ ಸಿಕ್ಕಿದೆ ಅನ್ನೋದನ್ನು ಹೊರತುಪಡಿಸಿದ್ರೆ ಬೇರೆ ಏನೇನೂ ಕೂಡ ಪತ್ತೆ ಆಗಿಲ್ಲ. ಹಾಗಾಗಿ ಇವತ್ತು ಏನಾದರೂ ಪಾಯಿಂಟ್ ನಂಬರ್ 11, 12, 13ಅಲ್ಲಿ ಏನೂ ಸಿಗಲಿಲ್ಲ ಅಂತ ಅಂದರೆ ಬಹುಶಃ ಇವತ್ತು ಸಂಜೆ ಒಳಗೇನೆ ಈ 3 ಪಾಯಿಂಟ್ಗಳು ಫಿನಿಶ್ ಆಗುತ್ತೆ. ಅಲ್ಲಿಗೆ ಶೋಧ ಕಾರ್ಯ ಇವತ್ತಿಗೆ ಮುಕ್ತಾಯ ಆಗುತ್ತೆ. ಒಂದು ವೇಳೆ ಏನಾದರೂ ಸಿಕ್ಕಿದ್ರೆ ಮಾತ್ರ ತನಿಖೆಯ ಆಯಾಮ ಬದಲಾಗುತ್ತೆ. ಏನೂ ಸಿಗಲಿಲ್ಲ ಅಂತ ಅಂದರೆ ಬಹುಶಃ ಮುಂದಿನ ತನಿಖೆ ಹೇಗೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಎಗೇನ್ ಮತ್ತೆ ಮೀಟಿಂಗನ್ನು ನಡೆಸ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ. ಈಗ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದರೆ SIT ಮುಂದೆ ಹೊಸ ದೂರುದಾರ ಬಂದಿದ್ದಾನೆ ಅನ್ನುವಂಥ ವಿಚಾರ. ಈಗ ಆಲ್ರೆಡಿ ಮಾಸ್ಕ್ ಮ್ಯಾನ್ ಇದ್ದಾನೆ. ಆತನ ಎದುರೇ ಈಗ ಕಾಡಿನಲ್ಲಿ ಸಮಾಧಿಯಾಗಿದೆಯಾ, ಹಾಗಾದ್ರೆ ಬಾಲಕಿ ಸಾವಿನ ಸತ್ಯ ಹೊರಗಡೆ ಬರುತ್ತಾ? ಮತ್ತೊಬ್ಬ ದೂರುದಾರ ಈಗ ಪ್ರತ್ಯಕ್ಷನಾಗಿದ್ದಾನೆ. 15 ವರ್ಷಗಳ ಹಿಂದೆ ಬಾಲಕಿ ಮೃತದೇಹ ಪತ್ತೆಯಾಗಿತ್ತು. ವಾರಗಟ್ಟಲೆ ಹಾಗೆ ಬಿದ್ದಿತ್ತು. ಪೊಲೀಸರಿಗೆ ಮಾಹಿತಿಯನ್ನ ನೀಡದೆ ಶವ ಹೂತು ಹಾಕಿದ್ದಾರೆ. ನಾನು ನೋಡಿದ್ದೀನಿ ಆ ಜಾಗನ.
ಬಾಲಕಿ ಮೃತದೇಹವನ್ನ ಎಲ್ಲಿ ದಫನ್ ಮಾಡಿದಾರಲ್ಲ, ನಾನು ಅದನ್ನು ನೋಡಿದ್ದೀನಿ. SIT ಮುಂದೆ ಹಾಜರಾಗೋದಾಗಿ ಜಯಂತ್ ಶೆಟ್ಟಿ ಈ ವಿಚಾರ ಹೇಳಿದ್ದಾನೆ. ಯಾವುದೇ ರೀತಿಯಾದಂಥ ತನಿಖೆ ಆಗಿರಲಿಲ್ಲ. ಆ ಬಾಲಕಿಯ ಮೃತದೇಹವನ್ನ ಹಾಗೇನೆ ಮಣ್ಣು ಮಾಡಲಾಗಿತ್ತು. ಕೆಲ ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಹಲವು ಕೊಲೆಗಳು ನಡೆದಿದೆ. ಕೊಲೆಗಳ ಬಗ್ಗೆ ನಾನು ಈ ಹಿಂದೆ ಕೂಡ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ. ನಾನೀಗ ನಿಮ್ಮ ಮುಂದೆ ಬರೋದಕ್ಕೆ ರೆಡಿ ಇದ್ದೀನಿ, ಆ ಜಾಗ ನಾನು ತೋರಿಸ್ತೀನಿ ಅಂತ ಮತ್ತೊಬ್ಬ ವ್ಯಕ್ತಿ ಈಗ ಮುಂದೆ ಬಂದಿದ್ದಾನೆ. ಈಗ ಇವತ್ತೊಂದು ಕಡೆ 3 ಪಾಯಿಂಟ್ ಏನಿದೆ, 11, 12, 13 ಆ ಪಾಯಿಂಟ್ಗಳ ಶೋಧ ಕಾರ್ಯ ಆದಮೇಲೆ ಈತ ಹೇಳ್ತಾ ಇರುವಂಥ ವಿಚಾರ ಕೂಡ SIT ಅಧಿಕಾರಿಗಳೀಗ ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಕೊಡಿ ಅಂತೇಳಿ ಆತನಿಗೆ ಸೂಚಿಸಿದ್ದಾರೆ. ಬಹುಶಃ ಆತ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ತನಿಖೆ ಕೂಡ SIT ಕೈಗೆತ್ಕೊಳ್ಳುತ್ತೆ.